ಮಲೆನಾಡಿನಲ್ಲಿ ಪ್ರಧಾನಿ ಮೋದಿಯವರ ಹವಾ ಜೋರಾಗಿದೆ. ಈಗಷ್ಟೇ ಏರ್ಪೋರ್ಟ್ಗೆ ಪ್ರಧಾನಿ ಮೋದಿಯವರು ಆಗಮಿಸಿದ್ದಾರೆ. ಅವರನ್ನ ಗಣ್ಯರು ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇದು ಏರ್ಪೋರ್ಟ್ನ ದೃಶ್ಯಾವಳಿಗಳಾದರೆ ಮತ್ತೊಂದು ಕಡೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶದ ವೇದಿಕೆ ಕೂಡ ಸಜ್ಜಾಗಿದೆ. ವೇದಿಕೆಯಲ್ಲಿ ಹಲವು ಗಣ್ಯರು ಈಗಾಗಲೇ ಉಪಸ್ಥಿತರಿದ್ದಾರೆ. ಸಿ.ಟಿ. ರವಿ, ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪ, ವಿ.ವೈ. ವಿಜಯೇಂದ್ರ, ವಿ.ವೈ. ರಾಘವೇಂದ್ರ, ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಸುನಿಲ್ ಕುಮಾರ್, ಹೀಗಾಗಿ ಹಲವು ಗಣ್ಯರು ಒಂದು ಸಮಾವೇಶದಲ್ಲಿ ಈಗಾಗಲೇ ಹಾಜರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೇ ವೇದಿಕೆಗೆ ಪ್ರಧಾನಿ ಮೋದಿಯವರು ಆಗಮಿಸ್ತಾರೆ. ಏರ್ಪೋರ್ಟ್ನ ಮುಂದಿನ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಅದರ ಲೈವ್ ವಿಜುವಲ್ಸ್ ಅದು. ಪ್ರಧಾನಿ ಮೋದಿಯವರು ಬಂದಿಳಿದಂತಹ ವಿಶೇಷ ವಿಮಾನದ ಇದೇ ವಿಶೇಷ ವಿಮಾನದಲ್ಲಿ ಪ್ರಧಾನಿ ಮೋದಿಯವರು ಆಗಮಿಸಿದ್ರು. ಅದು ನೇರ ತೆಲಂಗಾಣದಿಂದ. ಮೊನ್ನೆಯಷ್ಟೇ ಕಲಬುರಗಿಯಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು, ಮತ ಭೇಟಿಯಾಡಿದ್ರು. ಅವತ್ತೇ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಯಿತು. ಅದಾದ ನಂತರ ಅವರು ತೆಲಂಗಾಣಕ್ಕೆ ಹೋದರು. ತೆಲಂಗಾಣದಲ್ಲಿ ಅಬ್ಬರದ ಮತ ಶಿಕಾರಿಯಾಡಿ ಅಲ್ಲಿಂದ ಈಗ ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಶಿವಮೊಗ್ಗದ ಏರ್ಪೋರ್ಟ್ನ ನೇರ ದೃಶ್ಯಾವಳಿಗಳು. ಅಲ್ಲಿ ಪ್ರಧಾನಿ ಮೋದಿಯವರು ಇದೇ ವಿಶೇಷ ವಿಮಾನದ ಮೂಲಕ ಇಳಿದಿದ್ದಾರೆ. ಅವರನ್ನು ಗಣ್ಯರೆಲ್ಲರೂ ಕೂಡ ಸ್ವಾಗತ ಮಾಡ್ಕೊಂಡಿದ್ದಾರೆ. ಹೂಗುಚ್ಛವನ್ನು ನೀಡಿ ಶಾಲು ಹೊದಿಸಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಎಲ್ಲಿಂದ ಸೀದಾ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜನೆಗೊಂಡಿರುವಂತಹ ವೇದಿಕೆಗೆ ಬರ್ತಾರೆ. ಅಬ್ಬರದ ಪ್ರಚಾರವನ್ನು ಶುರುವಿಟ್ಕೊಳ್ತಾರೆ. ಹೀಗಾಗಿ ಪ್ರಧಾನಿ ಮೋದಿಯವರನ್ನು ಕಣ್ತುಂಬಿಕೊಳ್ಬೇಕು, ಅವರ ಭಾಷಣವನ್ನು ಕೇಳಬೇಕು ಅಂಥೇಳಿ ಅಕ್ಕಪಕ್ಕದ ಊರುಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ ವೇದಿಕೆಯ ಮುಂಭಾಗ. ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಷ್ಟೆಲ್ಲ ಆತಂಕವಾದಗಳ ಸೃಷ್ಟಿಯನ್ನು ಮಾಡಿದ್ರು ಶಿವಮೊಗ್ಗದಲ್ಲಿ. ಭಾರತವನ್ನು ಅಲ್ಲಾಡಿಸ್ಲಿಕ್ಕೆ ಆಗದೇ ಇರುವಂತ ಸ್ಥಿತಿಯೊಳಗಡೆ ಸನ್ಮಾನ್ಯ ಮೋದಿ ಅವರು, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಇವತ್ತು ಕಾರ್ಯವನ್ನು ಮಾಡ್ತಾ ಇದೆ. ಬರೀ ಭಯೋತ್ಪಾದಕರನ್ನು ಮಾತ್ರ ಹತ್ತಿಕ್ತಾ ಇಲ್ಲ, ನಾವು ಬರೀ ಭಯೋತ್ಪಾದಕರನ್ನ ಹತ್ತಿಕ್ತಾ ಇಲ್ಲ. ಈ ದೇಶಕ್ಕೆ ಏನೆಲ್ಲ ಅವಶ್ಯಕತೆಗಳಿದೆ ಯೋಚನೆಯನ್ನು ಮಾಡಿ ಕಾರ್ಯರೂಪಕ್ಕೆ ತರ್ತಾ ಇರ್ತಂದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ. ಜನವರಿ 22 ನಮ್ಮ ಜೀವನದಲ್ಲಿ ನೆನ್ಪಿಡುವಂತ ಒಂದು ಸೊಗಸಾದಂತ ದಿನ ಅಲ್ವಾ ಅದು. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು